ರೈತರುಗಳು ಧರಣಿ ಕೂತಾರೆ ಅಂದರೆ ನಿಂತ ಹೆಜ್ಜೆಯಲ್ಲಿ ಬಂದು ಸರ್ಕಾರ ಸಹಕರಿಸ್ಬೇಕು. ನೆಗ್ಲೆಕ್ಟ್ ಮಾಡಿದ್ದೀರ, ಇವತ್ತು ಬಂದಿದ್ರೆ ಇರಲಿ, ನೆಗ್ಲೆಕ್ಟ್ ಮಾಡಿದ್ದೀರ. ಇಲ್ಲಿ ನಮಗೆ ಇಲ್ಲಿ ನಾವು ಚಳುವಳಿ ಮಾಡೋದು ವಾಹನಗಳೆಲ್ಲ ಅಡ್ಡ ಹಾಕಿದ್ವಿ, ಭಾಳಷ್ಟು ತೊಂದರೆ ಕೊಟ್ಟಿವಿ. ಆದರೂ ಸಹ ನಾವು ಪ್ರೊಫೆಸರ್ ನಂಜನಗೂಡು ಸಿದ್ಧಾರೂಢ ಅಲ್ಲಿರ್ತಕ್ಕಂಥ ನಾವು ಅಷ್ಟನ್ನೆಲ್ಲ ನಾವು ಸಹನೆ ರೂಪದಲ್ಲಿ ಮಾಡ್ಕೊಂಡು ಇಷ್ಟು ಮಟ್ಟಿಗೆ ಮಾಡ್ಕೊಂಡ್ಬಂದಿದ್ವಿ. ನಾವು ಸ್ವತಃ ನಮ್ಮ ಖರ್ಚಲ್ಲಿ ನಾವು ಹಾಕ್ಕೊಂಡು ತಿಂಡಿ ವ್ಯವಸ್ಥೆಗಳು, ಊಟದ ವ್ಯವಸ್ಥೆಗಳು ಮಾಡ್ಕೊಂಡ್ಬಂದಿದ್ವಿ. ನಮ್ಮನ್ನು ಉಗ್ರಗಾಮಿಗಳ ಥರ ಸೃಷ್ಟಿ ಮಾಡಿದ್ದೀವಿ ಸರ್ಕಾರ ಮತ್ತು ಅಧಿಕಾರಿಗಳು. ಇವತ್ತು ಇಡೀ ಇಂಡಿಯಾದಲ್ಲಿ ಒಂದು ಹೋರಾಟ ಚಳುವಳಿ ಅಂದರೆ ಅತ್ಯಮೂಲ್ಯವಾದದ್ದು, ವಿಶೇಷವಾದ ಒಂದು ಘನತೆ ಇದೆ. ಚಳುವಳಿ ಮುಖಾಂತರ ನಾವು ಭಾರತೀಯರು ಬ್ರಿಟಿಷರ ಕೈಲಿಂದ ಮುಕ್ತಿ ಹೊಂದಿರತಕ್ಕಂಥವ್ರು. ಹಾಗಾಗಿ ನೀವು ಅರ್ಜೆಂಟು ದಯಮಾಡಿ ನಮ್ಮನ್ನು 2-3 ದಿನದೊಳಗೆ ಬಗೆಹರಿಸಿ. 3 ಅಂಶಗಳನ್ನ ಮೂರನೇದು ಆಗೋಗಿದೆ, 10% ಅಷ್ಟೇ. ಅಲ್ಲಿ ಪಟ್ಟೆ ಬರುತ್ತದೆ. ಇಂದಿನ ಅಧಿಕಾರಿಗಳು ಆಗಿದೆ, ಸೊ ಕೊನೆ ಹಂತದಲ್ಲಿದೆ. ಅದನ್ನ ನಾವು ಹೇಳಿರೋ ಹಾಗೆ ಅದು ನಿಯಮಾನುಸಾರ ನಾವು ಕ್ರಮಿಸಬೇಕು. ಇದೇ ನನ್ನ ಹತ್ರ ವಿಡಿಯೋ ಇದೇ. ಸುರೇಶ್ ಬಾಬು MLA ಅವರು ಹೇಳಿದ್ದಾರೆ, ಹಿಂದೆ ಚಿಕ್ಕನಾಕ್ನಳ್ಳಿಯಲ್ಲಿ ಹಿಂಗೆ ರೋಡ್ ಸೈಡ್ಗಳಲ್ಲಿ ಹಿಂಗೆಲ್ಲ ಮಾಡ್ತಿದ್ರು. ಮಾಧುಸ್ವಾಮಿ ಅವರು APMC ಒಳಗೆ ಸಂತೆ ಮಾಡಿರೋ, ನಾನೇ ಅವ್ರಿಗೆ ವಿರೋಧಿಸ್ತೆ. 7 ಕೇಸ್ ಹಾಕಿದ್ದಾರೆ ಇವರು ಅವ್ರ ಮೇಲೆ. ಪ್ರಜ್ಞೆ ಅಲ್ವಾ ಇವ್ರಿಗೆ? ಅದೆಲ್ಲ ಬೇಡ, ನಮ್ಮ ವ್ಯಾಪ್ತಿ ಏನಿದೆ, ಸೊ ಅದ್ರ ಬಗ್ಗೆ ಅಷ್ಟೇ ನಾನು ಹೇಳ್ತೀನಿ. ಸೊ ಅದ್ರ ಬಗ್ಗೆ ಅಷ್ಟೇ ನಾನು ಈಗ ಉತ್ತರ ಕೊಡೋಕ್ಕೆ ಸಾಧ್ಯ. ಸೊ ಹೇಳಿದ್ದೀನಿ, ನಾವು ಬೇಡಿಕೆ ಇಟ್ಟಿದ್ದೀವಿ ಮೇಡಮ್ ಅವರೇ.